ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಆರ್ ವರ್ಸಸ್ CSK ಪ್ರಿವ್ಯೂವಲ್ಲೇ ಮಾತಾಡಿದ್ವಿ ನಾವು. ಏನಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಲಾಸ್ಟ್ 10 ಮ್ಯಾಚಸ್ ಅಲ್ಲಿ 8 ಮ್ಯಾಚ್ ಗೆದ್ದಿದ್ರು CSK ವಿರುದ್ಧ. CSK ಅವ್ರು ಕೇವಲ 2 ಮ್ಯಾಚ್ ಅಷ್ಟೇ ಗೆದ್ದಿದ್ರು. ಸೊ ಪ್ಯೂರ್ ಡಾಮಿನೆನ್ಸ್ ತೋರಿಸಿದ್ರು ಅಂತ ಪ್ರಿವ್ಯೂವಲ್ಲೇ ಮಾತಾಡ್ತಾ ಇದ್ವಿ ನಾವು. ಈ ಒಂದು ಮ್ಯಾಚ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕಂತ ಕುತೂಹಲ ಇತ್ತು. ಬಟ್ ರಾಜಸ್ಥಾನ್ ರಾಯಲ್ಸ್ ಯಾವ ತರ ಪ್ಯೂರ್ ಡಾಮಿನೆನ್ಸ್ ತೋರಿಸಿದ್ರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಗುರು. ಅದು ಸ್ಪೆಷಲಿ ರಾಜಸ್ಥಾನ್ ರಾಯಲ್ಸ್ ಅವರ ಒಂದು ಬೌಲಿಂಗ್ ದಾಳಿಗೆ ಇವರು CSK ಪರವಾಗಿ ಹೇಳ್ಬೇಕು ಅಂದ್ರೆ ಅವ್ರಿಗೇನೋ ಆನ್ಸರೇ ಇರಲಿಲ್ಲ ಅಂತ ಎಲ್ಲರೂ ಸೀದಾ ಶರಣಾಗೆ ಬಿಟ್ರು ಅನ್ನೋ ಥರ ಫೀಲ್ ಆಯಿತು. ಯಾಕಂತಂದ್ರೆ 127 ರನ್ಗೆ ಆಲ್ಔಟ್ ಆಗಿಬಿಡ್ತಾರೆ ಒಂದು ಹಂತದಲ್ಲಿ. ಹೆಂಗಂದ್ರೆ ಜೇಮಿ ಓಟನ್ ಏನಾದರೂ ಆಡಿರಲಿಲ್ಲ ಅಂದಿದ್ರೆ ಇವರು 100 ಒಳಗೆ ಅಂದರೆ ಆಲ್ಮೋಸ್ಟ್ 80ಕ್ಕೆ ಆಲ್ಔಟ್ ಆಗ್ತಿದ್ರೇನೋ ಅಂತ ಆ ಥರ ಅನ್ನಿಸ್ತು. ಯಾಕಂದರೆ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರು ಅಂತ. ಸೊ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಅವರಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು. ಫುಲ್ ಬೌಲಿಂಗ್ ಸಾರ್ಟೆಡ್ ಔಟೇ ಆಗಿದೆ ಅಂತ ಈ ಒಂದು ಮ್ಯಾಚಲ್ಲೇ ಫಸ್ಟ್ ಮ್ಯಾಚಲ್ಲೇ ಅನಿಸಿದ್ದಂತೂ ನಿಜ. ಆಮೇಲೆ ಈ ಕಡೆ ವೈಭವ್ ಸೂರ್ಯವಂಶಿ ಅಣ್ಣನ ಬಗ್ಗೆ ಏನು ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಅಣ್ಣನ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಆ್ಯಕ್ಚುಲಿ ಲೈವಲ್ಲಿ ಪ್ರಾಪರಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ವಿಡಿಯೋದ ಸ್ವಲ್ಪ ಶಾರ್ಟ್ ಆಗಿ ಇದ್ರ ಬಗ್ಗೆ ಮಾತಾಡೋಣ ಅಂತ. ಆಮೇಲೆ PBKS ವರ್ಸಸ್ GT ಪಂಜಾಬ್ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಇದೆ ಅಲ್ಲ, ಸ್ವಲ್ಪ ಪ್ರಿವ್ಯೂ ಮಾಡೋಣ ಅದ್ರ ಬಗ್ಗೆನೂ ಏನು ಕತೆ ಅಂತ. ಸೊ ಒಟ್ಟಿನಲ್ಲಿ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSK ಮ್ಯಾಚಿಗೆ ಬರೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಅಂತೂ ಅವರು ನೀಟಾಗಿ ಟಾಸ್ ಗೆದ್ದು ಬೌಲಿಂಗ್ ತಗೋತಾರೆ. ಕ್ರೂಷಿಯಲ್ ಟಾಸ್ ಅಂತಲೇ ಹೇಳ್ತೀನಿ. ಆಮೇಲೆ ಈ ಕಡೆ CSK ಅವರು ಬ್ಯಾಟಿಂಗ್ ಬರ್ತಾರೆ. ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಇಬ್ಬರು ಬ್ಯಾಟಿಂಗ್ ಬರ್ತಾರೆ. ಎಕ್ಸ್ಪೀರಿಯನ್ಸ್ ಇರುವಂಥ ಕ್ಯಾಂಡಿಡೇಟ್ಸು ಅಂದರೆ ಪ್ಲೇಯರ್ಸು ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೊಂಡ್ರೆ ಈ ಕಡೆ ಬರ್ಗರ್ ಮತ್ತು ಜೋಫ್ರಾ ಆರ್ಚರು ಅವರಿಬ್ಬರದು ಬೇರೆನೇ ಟ್ಯಾಂಡಮಲ್ ಬೌಲಿಂಗ್ ನಡೀತಾ ಇತ್ತು. ಸ್ಪೆಷಲಿ ಬರ್ಗರ್ ಏನು ಬೌಲಿಂಗ್ ಗುರು. ಈ ಕಡೆ ಸಂಜು ಸ್ಯಾಮ್ಸನ್ ಒಂದು ಬಕ್ ಅಂತ ಬೌಲ್ ಮಾಡ್ತಾರೆ. ಅನ್ಬಿಲಿಯಬಲ್ ಬೌಲಿಂಗ್ ಅಂತ ಹೇಳ್ತೇನೆ ಆ ಟೈಮಲ್ಲಿ. ಆಮೇಲೆ ಈ ಕಡೆ ಜೋಫ್ರಾ ಆರ್ಚರು ಋತುರಾಜ್ ಗಾಯಕ್ವಾಡ್ನ ಔಟ್ ಮಾಡಿಬಿಡ್ತಾರೆ, ಬೋಲ್ಡ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥ ಇಬ್ಬರು ಪ್ಲೇಯರ್ಸು ಪಟ ಅಂತ ಔಟ್ ಆಗ್ತಾರೆ. ಇನ್ನು ಆಯುಷ್ ಮಾತ್ರ ಅಣ್ಣ ಬಂದ್ರು ಅಣ್ಣ ಹೋದ್ರ ಅನ್ನೋ ಥರನೇ ಇತ್ತು. 19 ರನ್ಗೆ 3 ವಿಕೆಟ್ ಗಾನ್ ಕೇಸು ಅಲ್ಲೇ. ಸೊ CSK ಅವ್ರಿಗೆ ಯಾವ ಥರ ಒತ್ತಡ ಬಂತು ಅಂತಂದ್ರೆ ಇಂಪ್ಯಾಕ್ಟ್ ಪ್ಲೇಯರೇ ತಗೊಂಬರ್ಬೇಕಾಯ್ತು ಗುರು. ಈ ಕಡೆ ಸರ್ಫರಾಜ್ ಖಾನ್ನ ತಗೊಂಬರ್ತಾರೆ. ಸೊ ಸರ್ಫು ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರು. ಅಂದರೆ ಆ ಲೆವೆಲ್ಗೆ ಮಾಡಲಿಲ್ಲ, ಬಟ್ 12 ಬಾಲ್ 17 ರನ್ ಅವ್ರು ಇರೋಷ್ಟ್ರವರೆಗೂ ಸ್ವಲ್ಪ ಏನೋ ಗ್ಲಿಮ್ಸ್ ಆಫ್ ಹೋಪ್ಸ್ ತೋರಿಸಿದ್ರು ಅಂತ. ಈ ಕಡೆ ಕಾರ್ತಿಕ್ ಶರ್ಮಾನು ಒಂದು ಒಳ್ಳೆ ಬ್ಯಾಟಿಂಗ್ ಏನೋ ಮಾಡ್ತಾ ಇದ್ರು. ಬಟ್ ಈ ಕಡೆ ಸರ್ಫರಾಜ್ ಖಾನು ಗುರು ಅವ್ರಿಗಂತೂ ಪಕ್ಕಂತ ಔಟ್ ಮಾಡಕ್ಕೆ ಬರ್ತಾರೆ. ನಮ್ಮ ಜಡ್ಡು ಏನಪ್ಪ, ನಮ್ಮ ಜಡ್ಡು ಅವರಂತೂ ಯಾಕಪ್ಪ ಬಿಟ್ರಿ CSK ಅನ್ನೋ ಥರ ಬೌಲಿಂಗ್ ಮಾಡಿದ್ರು. ಸ್ವಲ್ಪ ಮುನ್ಸಿಗೆ ತೊಗೊಂಡೆ ಮಾಡಿದ್ರೇನೋ ಅಂತ ಅನ್ನಿಸ್ತು. ಸ್ಪೆಷಲಿ ಸರ್ಫುದು LBW ಮಾಡ್ತಾರೆ ಅದು ಓಕೆ, ಬಟ್ ದೂಬೆ ವಿಕೆಟ್ ತೆಗಿತಾರಲ್ಲ ಅಬ್ಬಬ್ಬ. ಅಂದರೆ ಒಂದು 6 ಹೊಡಿತಾರೆ ದೂಬೆ ಅವರು ಫಸ್ಟ್ ಬಾಲೇ ಬಂದ್ ಕೂಡಲೇ. ಆಮೇಲೆ ನಮ್ಮ ಜಡೇಜಾ ಅವರು ಔಟ್ ಸೈಡ್ ಆಫ್ ಬೌಲಿಂಗ್ ಮಾಡಿಬಿಟ್ಟು ಸೀದಾ ಕ್ಯಾಚ್ ಹೋಗ್ಬಿಡುತ್ತೆ ಗುರು. ಆಮೇಲೆ ಅವ್ರ ರಿಯಾಕ್ಷನ್ ಗೊತ್ತಲ್ಲ, ಹಿಂಗೇನೋ ರಿಯಾಕ್ಷನ್ ಎಲ್ಲ ಕೊಡ್ತಾರೆ ಜಡ್ಡು ಅವರು. ಕೊನೆಯಲ್ಲಿ ಹೆಂಗಂದ್ರೆ ಒಂದು 57 ರನ್ಗೆ 6 ವಿಕೆಟ್ ಎಲ್ಲ ಹೋಗಿರುತ್ತೆ. ಸೊ ಈ ಕಡೆ ಕಾರ್ತಿಕ್ ಶರ್ಮಾ ಸ್ವಲ್ಪ ಗ್ಲಿಮ್ಸ್ ತೋರಿಸಿದ್ರು, ಬಟ್ ಅವ್ರ ಕಡೆಯಿಂದನೂ ಆಗಲಿಲ್ಲ. ಜೇಮಿ ಓಟನ್ ಅಣ್ಣನೇ ಒಂದು 43 ರನ್ ಏನೋ ಹೊಡಿತಾರೆ. ಸೊ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಸೂಪರ್ ಬೌಲಿಂಗ್ ಮಾಡಿದ್ರು. 127 ರನ್ಗೆ ಕಟ್ ಹಾಕಿದ್ರು. ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಬೌಲಿಂಗ್ ಅಲ್ಲಿ ಹೇಳೋದಾದ್ರೆ ಎಲ್ರು ಬಂದವರೆಲ್ಲ ವಿಕೆಟ್ ತೆಗೆದ್ರು ಗುರು. ಒಬ್ರೊಬ್ರು ಹೆಸರು ಹೇಳಲ್ಲ, ಬಟ್ ಎಲ್ರಿಗೂ ವಿಕೆಟ್ ಬಂತು ಅಂತ. ಜೇಮಿ ಓಟನ್ ಅಣ್ಣ ಒಬ್ನೇ ರನ್ಔಟ್ ಆಗಿರೋದು ಬಿಟ್ರೆ ಎಲ್ರಿಗೂ ಬೌಲಿಂಗ್ ಅಲ್ಲಿ ವಿಕೆಟ್ ಸಿಕ್ತು ಅಂತ. ಇನ್ನು 128 ರನ್ ಚೇಸ್ ಮಾಡಕ್ಕೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಈ ಕಡೆ ಜೈಸ್ವಾಲ್ ಮತ್ತೆ ನಿಮ್ಮೆಲ್ಲರ ನೆಚ್ಚಿನ ವೈಭವ್ ಸೂರ್ಯವಂಶಿ ಬರ್ತಾರೆ. ಏನ್ ಗೊತ್ತಾಗಲ್ಲಪ್ಪ ಈ ಸೂರ್ಯವಂಶಿ ಬಗ್ಗೆ ಏನ್ ಮಾತಾಡ್ಬೇಕು ಅಂತ. ಯಾಕಂದ್ರೆ 15 ವರ್ಷದ ಯುವಕ 15 ಬಾಲ್ಗೆ 50 ಹೊಡಿತಾರೆ ಅಂದ್ರೆ ಏನ್ ಹೇಳ್ಬೇಕು. ಅದು IPL ಅಲ್ಲಿ ಗುರು, ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಿರ್ತಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ 15 ಬಾಲ್ಗೆ 50 ಹೊಡಿತಾರೆ ನಮ್ಮ ವೈಭವ್ ಸೂರ್ಯವಂಶಿ. ಓವರ್ ಆಲ್ ಆಗಿ 17 ಬಾಲ್ಗೆ 52 ಹೊಡಿತಾರೆ. 3rd ಫಾಸ್ಟೆಸ್ಟ್ IPL 50. ಆಮೇಲೆ 306 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗು. ಒಂಥರ ರಾಜಸ್ಥಾನ್ ರಾಯಲ್ಸ್ ಅವರು ಫ್ರೀ ಲೈಸೆನ್ಸ್ ಕೊಟ್ಟಿದ್ದು ಅಣ್ಣ ಫುಲ್ ಫ್ರೀ ಆಗಿ ಫೈರ್ ಥರ ಆಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು. ಈ ಕಡೆ ಜೈಸ್ವಾಲು ಬೇರೆ ಒಂದು ಪಿಚ್ಚಲ್ಲೇ ಆಡ್ತಿದ್ರು ಅಂತ. ಯಾಕಂದರೆ ನೀವು ನೋಡಿ ವೈಭವ್ ಸೂರ್ಯವಂಶಿ ಔಟ್ ಆಗಬೇಕಾದ್ರೆ ಜೈಸ್ವಾಲ್ ಅವ್ರದ್ದು ಒಂದು 17 ರನ್ ಏನೋ ಇತ್ತು 20 ಬಾಲ್ಗೆ ಅಂತ. ಆ ಥರ ಏನೋ ಬ್ಯಾಟಿಂಗ್ ಬೇರೆ ಪಿಚ್ಚಲ್ಲೇ ಬ್ಯಾಟಿಂಗ್ ಮಾಡ್ತಿದ್ರೇನೋ ಅಂತ ಫೀಲ್ ಆಯಿತು. ಬಟ್ ವೈಭವ್ ಸೂರ್ಯವಂಶಿ ಸ್ಪೆಷಲಿ ಮ್ಯಾಟ್ ಎಂಟ್ರಿಗೆ ಒಂದು ಹೊಡಿತಾರೆ ಗುರು. ಕ್ರೇಜಿ ಶಾಟ್ ಬಂತು, ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅನ್ಸುತ್ತೆ. ಅನ್ಬಿಲಿಯಬಲ್ ಬ್ಯಾಟಿಂಗ್ ಅದರಲ್ಲೂ 6 ಮಾತ್ರ ಕ್ರೇಜ್ ಆಗಿತ್ತು. 109ಗೆಲ್ಲ 2 6 ಹೊಡಿತಾನೆ ಅಣ್ಣ. ನೆಕ್ಸ್ಟ್ ಲೆವೆಲ್ ಅಂದರೆ ಹೆಂಗ್ ಗೊತ್ತಾ, ಅವರು ಬೇಗನೆ ಔಟ್ ಆಗ್ತಾ ಇದ್ರು, 0ಗೆಲ್ಲ ಔಟ್ ಆಗ್ತಾ ಇದ್ರು. ಬಟ್ ನಮ್ಮ ಕಾರ್ತಿಕ್ ಶರ್ಮಾ ಕ್ಯಾಚ್ ಹಿಡಿಯೋಕ್ಕಾಗಿ ಅಣ್ಣ ಕ್ಯಾಚು ಬಿಟ್ರು 4 ಬಿಟ್ರು. ಅಂದರೆ ಒಂಥರ ಹೋರಾಟನೇ ಇರಲಿಲ್ಲ CSK ಪಾಳ್ಯದಲ್ಲಿ ಅಂತ. ಯಾಕಂದರೆ ಇವರು ಏನು ಆ ಥರ ಹೋರಾಟನೇ ಕೊಡಲಿಲ್ಲ. ಫೀಲ್ಡಿಂಗು ಹಂಗೆ ಮಾಡಿದ್ರು. ಸ್ವಲ್ಪ ಶೋಲ್ಡರ್ಸ್ ಎಲ್ಲ ಒಂಥರ ಆಯಿತು ಬಿಡುಗರು ಹೆಂಗೋ ಸೋಲ್ತೀವಿ ಅನ್ನೋ ಥರನೇ ಇತ್ತು. ಹೋರಾಟ ಆದರೂ ಕೊಡ್ಬೋದಾಗಿತ್ತೇನೋ.
ಬಟ್ ಈ ಕಡೆ ನಮ್ಮ ಜೈಸ್ವಾಲ್ ಅಣ್ಣ ಕೊನೆಯಲ್ಲಿ ಜೈಸ್ವಾಲು ಪರಾಗು ಧ್ರುವ್ ಜುರೇಲ್ ಎಲ್ಲ ಅವರೆಲ್ಲ ರೊಚ್ಕೆದ್ ಬಿಟ್ಟು ಆಡಿ ಕೊನೆಯಲ್ಲಿ ಕ್ರೇಜ್ ಆಗಿ ಗೆಲ್ತಾರೆ. 12.1 ಅನ್ನೋಷ್ಟರಲ್ಲೇ 128 ರನ್ ಚೇಸ್ ಮಾಡ್ತಾರೆ. ಆಮೇಲೆ ಏನಂದ್ರೆ ಇವ್ರದ್ದು ನೆಟ್ ರನ್ ರೇಟು ಫುಲ್ ಗಗನಕ್ಕೇರಿದೆ ಅಂತ. +4 ಪಾಯಿಂಟ್ ಏನಾನ ಇದೆ ಗುರು, ಯಪ್ಪ +4 ಅಂದರೆ ಏನು ಕತೆ ಅಂತ ಆ ಲೆವೆಲ್ಗೆ. ಇನ್ನು CSK ಅವ್ರದ್ದು -4 ಬಂದಿದೆ ಇವಾಗ. ಸೊ ನೋಡಬೇಕು ಏನು ಕತೆ ಮುಂದೆ ಏನು ಮಾಡ್ತಾರೆ CSK ಅವರು ಅಂತ. ಯಾಕಂದರೆ ಸ್ವಲ್ಪ ಕ್ವಶನ್ ಮಾರ್ಕ್ಸು ಇದೆ. ಬ್ರೇವಿಸ್ ಕೂಡ ಇರಲಿಲ್ಲ, ಆಮೇಲೆ ಧೋನಿ ಅವರು ಇಲ್ಲ. ಸೊ ಯಾವ ಥರ ಇವರು ವಾಪಸ್ ಕಮ್ಬ್ಯಾಕ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ನೋಡಬೇಕು. ಈ ಕಡೆ RR ಅಂತೂ ಅವರಂತೂ ಒಂಥರ ಸಖತ್ತಾಗಿ ಶುಭಾರಂಭ ಮಾಡಿದ್ದಾರೆ ಅಂತ ಎಲ್ಲ ಸಾರ್ಟೆಡ್ ಔಟ್ ಅಂತ ಅನಿಸ್ತಾ ಇದೆ. ಸೊ ಹೋಗ್ತಾ ಹೋಗ್ತಾ ನೋಡ್ಬೇಕು ಯಾವ ತರ ಮಾಡ್ತಾರೆ ಅಂತ. ಇನ್ನು PBKS ವರ್ಸಸ್ GT ನಾಳೆ ಮ್ಯಾಚ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಪ್ರಿವ್ಯೂ ನೋಡ್ಕೊಂಡು ಬರೋದಾದ್ರೆ ಫಸ್ಟ್ ಮ್ಯಾಚ್ ನಡೀತಾ ಇರೋದಲ್ಲಿ ಹೇಳಿ ಮುಲ್ಲಾನ್ಪುರದಲ್ಲಿ ಮ್ಯಾಚ್ ಇದೆ. ಸೊ ಮುಲ್ಲಾನ್ಪುರದಲ್ಲಿ PBKS ಸ್ವಲ್ಪ ಆ ಕಡೆ ಈ ಕಡೆನೇ ಇದೆ. ಆಮೇಲೆ ಸ್ಟ್ಯಾಟ್ಸ್ ನೋಡೋದಾದ್ರೆ ಈ ಕಡೆ ಪಂಜಾಬ್ ಕಿಂಗ್ಸು ಅಂದರೆ ಲಾಸ್ಟ್ 6 ಮ್ಯಾಚಸ್ ನೋಡೋದಾದ್ರೆ ಪಂಜಾಬ್ ಅವ್ರು 3 ಗೆದ್ದಿದ್ದಾರೆ, GT ಅವ್ರು 3 ಗೆದ್ದಿದ್ದಾರೆ. ಆಮೇಲೆ ಈ ಕಡೆ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ 45% ಏನೋ ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಆಮೇಲೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಸ್ವಲ್ಪ 55% ಇದೆ. ಸೊ ಟಾಸ್ ಗೆದ್ದವರು ಆಲ್ಮೋಸ್ಟ್ ಬೌಲಿಂಗ್ಗೆ ತಗೋತಾರೆ ಅನ್ಸುತ್ತೆ. ಇನ್ನು ಪ್ಲೇಯಿಂಗ್ 11 ನೋಡೋದಾದ್ರೆ ಈ ಕಡೆ PBKS ಪ್ಲೇಯಿಂಗ್ 11 ಭರ್ಜರಿ ಆಗಿದೆ ಗುರು. ಅಂದರೆ ಆಲ್ರೌಂಡರ್ಸು ಫುಲ್ಲು ತುಂಬ್ಕೊಂಡಿದ್ದಾರೆ. ಸೊ ಏನಪ್ಪ ಅಂದರೆ ಈ ಕಡೆ ಪ್ರಭ್ಸಿಮ್ರನ್ ಸಿಂಗು, ಪ್ರಿಯಾಂಶ್ ಆರ್ಯ, ಆಮೇಲೆ ನಂಬರ್ 3 ಅಲ್ಲಿ ಕೂಪರ್ ಕಾನ್ಲಿ ಆಡಿಸ್ತಾರೆ ಅಂತ ಅನ್ಸುತ್ತೆ. ಸೊ ಕೂಪರ್ ಕಾನ್ಲಿ ಬಂದ್ರೆ 4 ಅಲ್ಲಿ ಈ ಕಡೆ ಶ್ರೇಯಸ್ ಅಯ್ಯರ್, 5 ಅಲ್ಲಿ ನೆಹಲ್ ವದೇರಾ, ಆಮೇಲೆ 6ನೇ ಕ್ರಮಾಂಕದಲ್ಲಿ ಸ್ಟೈನಿಸ್, 7ನೇ ಕ್ರಮಾಂಕದಲ್ಲಿ ಶಶಾಂಕು, 8ನೇ ಕ್ರಮಾಂಕದಲ್ಲಿ ಒಮರ್ ಜೈ, 9ನೇ ಕ್ರಮಾಂಕದಲ್ಲಿ ಮಾರ್ಕೋ ಎನ್ಸನ್, 10ನೇ ಕ್ರಮಾಂಕದಲ್ಲಿ ಹರ್ಪ್ರೀತ್ ಬ್ರಾರು. ಗುರು 10ರವರೆಗೂ ಬ್ಯಾಟಿಂಗ್ ಸಿಗುತ್ತೆ ಇವ್ರಿಗೆ ಅಂತ. ಆಮೇಲೆ ನೋಡಿದ್ರೆ ಹರ್ಷದೀಪ್ ಇರ್ತಾರೆ, ಚಹಲ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಸ್ಪಿನ್ನರ್ಸ್ ಆಗಿ ಚಹಲ್ ಮತ್ತೆ ಹರ್ಪ್ರೀತ್ ಬ್ರಾರ್ ಇದ್ರೆ, ಬೌಲಿಂಗ್ ಅಲ್ಲಿ ನೋಡಿ ನೀವು ಒಮರ್ ಜಾಯಿ, ಮಾರ್ಕೋ ಎನ್ಸನ್, ಹರ್ಷದೀಪ್, ಆಮೇಲೆ ನಮ್ಮ ಸ್ಟೈನಿಸು ಮಾಡ್ತಾರೆ ಗ್ಯಾಪ್ ಅಲ್ಲಿ, ಕೊನಲಿನೂ ಮಾಡ್ತಾನೆ ಅಣ್ಣ, ಸ್ಪಿನ್ ಮಾಡ್ತಾರೆ ಲೆಫ್ಟ್ ಆರ್ಮ್. ಸೊ ಕ್ರೇಜ್ ಆಗಿದೆ ಗುರು, ಎಲ್ಲ ಸಾರ್ಟೆಡ್ ಔಟ್ ಇದೆ ಅನ್ನೋ ತರ ಇದೆ ಈ ಕಡೆ ಪಂಜಾಬ್ ಅವ್ರದ್ದು. ಇನ್ನು GT ಬಗ್ಗೆ ನೋಡೋದಾದ್ರೆ ಅವ್ರದ್ದು ಅದೇ ತರಾನೇ ಇದೆ. ಈ ಕಡೆ ಶುಭ್ಮನ್ ಗಿಲ್ ಓಪನಿಂಗು, ಶುಭ್ಮನ್ ಗಿಲ್ ಮತ್ತೆ ನಮ್ಮ ಸಾಯಿ ಸುದರ್ಶನ್ ಇರ್ತಾರೆ. ನಂಬರ್ 3 ಅಲ್ಲಿ ಬಟ್ಲರ್. ಇವ್ರದ್ದು 3 ಜನದ್ದು ಅಂದರೆ ಫಿಕ್ಸ್ ಟಾಪ್ 3 ಅನ್ನೋ ಥರ. ಬಟ್ಲರ್ ಸ್ವಲ್ಪ ಫಾರ್ಮ್ ಆ ಕಡೆ ಈ ಕಡೆ ಆಗಿದೆ, ಬಟ್ IPL ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ, ನೋಡ್ಬೇಕು, ಸಖತ್ತಾಗಿ ಆಡ್ತಾರೆ ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಆಮೇಲೆ 4 ಅಲ್ಲಿ ಗ್ಲೆನ್ ಫಿಲಿಪ್ಸ್ ಇದ್ದಾರೆ, 5 ಅಲ್ಲಿ ವಾಷಿಂಗ್ಟನ್ ಸುಂದರ್, 6 ಅಲ್ಲಿ ತೆವಾಟಿಯಾ ಅಥವಾ ನೀವು ಶಾರುಖ್ ಖಾನ್ ಆಡಿಸಿ, 8ನೇ ಕ್ರಮಾಂಕದಲ್ಲಿ ರಶೀದ್ ಅಲ್ಲ ಹೋಲ್ಡರ್ ಆಡಿಸ್ಬಿಡಿ, 9ನೇ ಕ್ರಮಾಂಕದಲ್ಲಿ ರಶೀದ್ ಖಾನು. ಸೊ 9ರವರೆಗೂ ಬ್ಯಾಟಿಂಗ್ ಇದೆ ಇವ್ರದ್ದು ಕೂಡ. ರಶೀದ್ ಖಾನು ಸಖತ್ತಾಗಿ ಆಡ್ತಾರೆ, ಅದಕ್ಕೆ ಹೋಲ್ಡರು ಚೆನ್ನಾಗಿ ಆಡ್ಕೊಡ್ತಿದ್ದಾರೆ. ಆಮೇಲೆ ಬೌಲಿಂಗಲ್ಲಿ ಅಂದರೆ ನೀವು 10ನೇ ಕ್ರಮಾಂಕದಲ್ಲಿ ಸಾಯಿ ಕಿಶನ್ ಆಡಿಸಿ, 11ರಲ್ಲಿ ಸಿರಾಜ್ ಇದ್ದಾರೆ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪ್ರಸಿದ್ಧ. ಸೊ ನೋಡೋಣ ನಾಳೆ ಮ್ಯಾಚು ಫುಲ್ಲು ರೋಚಕವಾದ ಪಂದ್ಯವಾಗುತ್ತಾ ಏನು ಕತೆ ಅಂತ. ಆಮೇಲೆ ಈ ಒಂದು ವಿಡಿಯೋದಲ್ಲಿ ರಿವ್ಯೂ ಆಯಿತು, ಪ್ರಿವ್ಯೂ ಆಯಿತು. ಇನ್ನು ನಿಮಗೆ ಏನಾದರೂ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.